ಇಲ್ಲೇ ಇರ್ತಾರೆ. ನಿನ್ನೆ ಬಂದವ್ರು ಇವತ್ತಿನವರೆಗೂ ಹೋಗಿಲ್ಲ. ನನಗೆ ನೋಡ್ರಿ ಅವ್ರು ಹೇಳತ್ತೀನಿ ನಾನು ಹಿಂಗೆ ಆದ್ರೆ ಇಷ್ಟ ಆಗಂಗಿಲ್ಲ ನಂಗೆ. ನಾ ಇರಂಗೇ ಇಲ್ಲ. ಸುಮ್ಮನೆ ನನ್ನ ಪಾಡಿ ನಾನು ಎಲ್ಲರೂ ಹೋಗ್ತೀನಿ, ನಿಮ್ಮ ದಾರಿ ನೀವು ನೋಡ್ಕೊರಿ. ಹಂಗೆ ಅನ್ಬೇಡ. ಮನೆಗೆ ಬಂದಾರ ವಯಸ್ಸಾದವ್ರು, ನೀ ಹಿಂಗೆ ಯಾವಾಗ ಹೋಗಿರಿ ಅನ್ನೋ ಹಂಗೆ ಇದು ಮಾಡಿದ್ರೆ ಹಾಂ ಹೆಂಗೆ ಹೇಳು? ಅಯ್ಯೋ ದೇವ್ರೆ. ಅಲ್ಲ, ನೀ ಆದಷ್ಟು ಅವ್ರ ಜೊತೆಗೆ ಒಂದು ಸ್ವಲ್ಪ ಪ್ರೀತಿಯಿಂದ ನಡ್ಕೊಳಕ್ಕೆ ಪ್ರಯತ್ನ ಪಡೋ. ನೀ ಚಂದಾಗಿ ನಾಲ್ಕು ಮಾತಾಡಕತ್ತಿ ಅಂತ ತಿಳ್ಕೊ. ಅವ್ರು ನೋಡ್ಬೇಕಾರೆ ನಿನಗೆ ಎಷ್ಟು ಅಟ್ರಾಕ್ಟ್ ಆಕಾರ. ಆಮೇಲೆ ಹೆಂಗಿದ್ರು ಇರೋಡಿಲ್ಲ, ನಾನು ನಿನ್ನ ಶಾಪಿಂಗ್ ಹೋಗ್ಬೇಕಾರೆ ನಮ್ಮ ಹೋಗೊಂದು ಒಳ್ಳೆ ರೇಷ್ಮೆ ಸೀರೆ ತೊಗೊಂಬರೋನು. ಈ ಹೆಣ್ಮಕ್ಳಿಗೆ ಸೀರೆ ಕೊಟ್ಟರೆ ಏನೋ ಬೆರ್ಗಕ್ಕಾರಂತಲ್ಲ, ಭಾಳ ಇಷ್ಟಪಡ್ತಾರಂತಲ್ಲ, ಅದಕ್ಕೆ ಒಂದು ಒಳ್ಳೆ ರೇಷ್ಮೆ ಸೀರೆ ತೊಗೊಂಬರೋನು. ಹೋಗಿ ನಮ್ಮ ಅಪ್ಪಗೂ ಅರ್ಬಿ ತೊಗೊಂಬರೋನು. ನಮ್ಮ ಅಪ್ಪಗೆ ಅರ್ಬಿ ಜೊತೆಗೆ ಒಂದು ಒಳ್ಳೆ ಸ್ಕಾಚ್ ತೊಗೊಂಬಂದು ನಮ್ಮಪ್ಪ ನಮ್ಮವನ್ನ ಬುಟ್ಟಿಗೆ ಹಾಕೊಳ್ಳೋನು. ನಾನು ಅವ್ರಿಗೆ ಹೇಳ್ತೀನಿ, ಓದ್ಯಾಳ ಪಗಾರ ಬರ್ತೈತಿ, ನಿಮಗೆ ಯಾವಾಗಾರ ಏನಾರ ಬೇಕಂದ್ರೆ ಕೊಡಿಸ್ತಾಳ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಆ ಸೊಸೆ ಅಂತ ಯಾಕೆ ಇದು ಮಾಡ್ತೀರಿ, ಆಕೆ ಕಡೆ ಏನೈತಿ ಯಾಕೆ ಇದು ಮಾಡ್ತೀರಿ ಅಂತೆಲ್ಲ ಹೇಳ್ತೇನೆ ನಾನು. ಹೆಂಗಂತಿ? ನಿಮ್ಮ ತಾಯಿಗೆ ನಾನು ರೇಷ್ಮೆ ಸೀರೆ ತೊಗೊಂಬರ್ಬೇಕಾ? ಏನು ಅವಶ್ಯಕತೆ ಇಲ್ಲ. ಹಂಗೆ ಅನ್ಬೇಡ, ದುಡ್ಡು ನಾನೇ ಕೊಡ್ತೀನಿ. ದುಡ್ಡು ನೀವು ಕೊಟ್ರೇನ ನಾನು ಕೊಟ್ರೇನ? ತರೋದು ಮಾತ್ರ ಹೌದಾ? ಅವಶ್ಯಕತೆ ಏನೂ ಇಲ್ಲ. ತಗ, ಇವತ್ತು ಇದಾಕತಿ, ನಾಳೆ ಇನ್ನೊಂದು ಆಕತಿ. ಸುಮ್ಮನೆ ಇರ್ರಿ. ಆದಷ್ಟು ದೌಡವ್ರನ್ನ ಕಳ್ಸೋದು ನೋಡ್ಕೊರಿ. ನಾ ಹೇಳೋದು ನೀನು ಕಿವ್ಯಾಗ ಹೊಂಟಿತಿಲ್ಲ. ನಮ್ಮವ್ವ ಹಿಡ್ದು ಹಠ, ಅಷ್ಟು ಸುಲಭಕ್ಕೆ ಸುಮ್ಮನೆ ಆಗೋದಿಲ್ಲ. ನೀ ಬೇಕಾದ ಹೇಳು, ಅದಕ್ಕೆ ನಾ ಅಂತೀನಿ ಆದಷ್ಟು ನೀನು ನಮ್ಮವ್ನ ಒಂಚೂರು ಹಚ್ಕೊಂಡು ಇಲ್ಲೋಡಿಲ್ಲ ಆಕಿನ ಮಳ್ಳು ಮಾಡು. ನೀನು ಬೇಕಾದ್ರೆ ನೋಡಿ ನೀನು ಹೆಂಗೆ ನಮ್ಮವ್ವ ಆ ಸೊಸಿನೇ ಓಡಿಸಿ ನಿನ್ನೆ ಇಟ್ಕೊಂಡ್ಲೆ. ಆಯ್ತು, ಇದು ಒಂದ್ಸಲ ನೀವು ಹೇಳಿದ್ರಿ ಅಂತ ನಿಮ್ಮ ಮಾತು ಕೇಳ್ತೀನಿ. ಆದರೆ ನಾ ಹೇಳ್ತಾ ಇದೀನಲ್ಲ, ಇನ್ನೊಂದ್ಸಲಿ ಸೀರೆ ಗೀರಿ ಎಲ್ಲ ತಂದು ಮಳೆ ಮಾಡಕ್ಕೆ ನನ್ನ ಕೈಲಾಗಲ್ಲ ಅಷ್ಟೇ. ಏನು? ಹಾಂ ಸರಿ ಹೋಗೋಣ. ಒಂದು 5 ನಿಮಿಷ ರೆಡಿಯಾಗಿ ಬರ್ತೀನಿ. ಯಪ್ಪ ದೇವ್ರೇ, ಈ ಕಡೆ ಇಕ್ಕಿನ ಸಮಾಧಾನ ಮಾಡಲಿ, ಅತ್ತಾಗ ನಮ್ಮವ್ವನ ಒಪ್ಪನ ಸಮಾಧಾನ ಮಾಡಲಿ. ನನಗೇ ತಿಳಿಲಾರ್ದಂಗೆ ಆಗ್ಬಿಡತ್ತಾಗ. ಈ ನಮ್ಮವ್ವ ಏನು ಹೇಳಲಿ ಅಂತೀನಿ ಆತಾಗ. ಅದು ಏನಂತ ಆ ಕತ್ತಿರನ ಕಡೆ ಇದು ಮಾಡ್ತಾಳೆ ಏನೋ. ಈಗ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ನಮ್ಮ ಹೋಗಿದ್ದು ಅರ್ಥನೇ ಆಗಲ್ತಾಗ. ತಡಿ ಹೆಂಗಾರ ಮಾಡಿದ ಅರ್ಥ ಮಾಡಿಸಿ ನಮ್ಮವ್ನ ಮನಸ್ಸು ನಮ್ಮ ಕಡೆನ ಬರಂಗೆ ಮಾಡ್ಬೇಕು. ಏನ್ ಬೇ ಏನಂತ ಕೇಳ್ತಿಯಲ್ಲ? ಏನ್ ವಿಚಾರ ಮಾಡಿದ್ರಿ? ವಿಚಾರ ಏನ್ ಮಾಡ್ಲೇವ? ನೀನೇ ಹೇಳೇವಲ್ಲ ನಾನು ಆಕಿ ಲಗ್ನ ಆಗ್ಬೇಕಂತದೇವಿ ಅಂತೇಳಿ. ಕೊಳ್ಳ ಕಾಲ್ಮರ್ಗೆ ಸರ ಹಾಕಿ ಕುಡಿತೀನಿ. ಹಂಗ ಅಲ್ಲ ಮಗನ, ಲಗ್ನ ಆಗ್ಬೇಕಂತದಾನ ಅಂತೀವ. ಕಡಬೇಡ ಲೇ ಜೋಕ್ಮಾರ್ ಜೋಳವರವನೇ. ಹಂಗಿದ್ದಿದ್ರೆ ಮೊದ್ಲು ಹೇಳ್ಬೇಕಿಲ್ಲ ನೀನೆ. ಈಗ ಅಕ್ಕಿನ ಏನ್ ಮಾಡ್ಲಾ? ಊರನಕ್ಕಿನ್ನ ಡೈವರ್ಸ್ ಕೊಡ್ಲೆ. ಈ ಭಾಳ ಒಳ್ಳೆಕೆವಾ, ಬೇಕಾದ್ರೆ ನೋಡಿ ನೀನು. ಅಯ್ಯೋ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದು ಗೊತ್ತಾನೆ. ಈಗ ಆಕಿ ನಾನು ಆತಿದ್ಲು ಅತ್ತಿಯರ್ ನನ್ನ ಮೇಲೆ ಭಾಳ ಸಿಟ್ಟಾಗ್ಯಾರ್ರಿ, ಅವ್ರು ನನ್ನ ಭಾಳ ತಪ್ಪು ತಿಳ್ಕೊಂಡಾರ ಅಂತೇಳಿ ಗೊತ್ತಾನ. ನನಗೆ ಅವ್ರ ಮನಸ್ಸಿಗೆ ಗೆಲ್ಲಕ್ಕೆ ಏನು ಮಾಡಲಿ ಅಂತೇಳಿ ಗೊತ್ತಾಗೋಲ್ತು ಅನ್ನತ್ತಿದ್ಲು. ಅಯ್ಯೋ ಪಾಪ, ಮನೆ ಬಿಟ್ಟು ಹೋಗನ್ ಮನಸ್ಸು ಕೇಳ್ತಾಳ. ಎಂತ ಒಳ್ಳೆ ಹುಡುಗಿ, ಹೇಳ್ತಿದ್ದಂಗ ಬಿಟ್ಟು ಹೋತು ಅಂತೇಳಿ ಮನಸ್ಸು ಗೆಲ್ಲದಲ್ಲ, ಮನಸ್ಸು ಗೆದ್ದು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾಳ. ವರ್ಲ್ಡ್ ಕಪ್ ಅಕ್ಕಿಗೆ ಕೊಟ್ಬಿಡೋಣಂತೆ ಆತ. ಅವ ಏನವ ಹಿಂಗೆ ಮಾತಾಡ್ತೀಯ? ಆಯ್ತು ಬಿಡು ಹೋಲಿ. ಸರಿ, ಇದು ಏನಿದ್ದು ಬಂದು ಮಾತಾಡೋಣಂತೆ. ನಾನು ಆಕಿ ಶಾಪಿಂಗ್ ಹೋಗ್ಬೇಕು, ಒಂಚೂರು ಹೋಗ್ಬರ್ತೀವಿ ಶಾಪಿಂಗ್. ಆಕಿ ಬಾ ಅಂತ ಕರೆಯತ್ತಾಳ, ಹೋಗ್ಬರ್ತೀನಿ. ಏನ ಶಾಪಿಂಗ? ಹಂಗಂದ್ರೆ ಏನ್ಲ? ಮಾರ್ಕೆಟ್ಗೆ ಹೊಂಟೇವಿ ತಿರ್ಗಾಡಕ್ಕೆ. ಆಕಿ ಏನೋ ತಗೋಬೇಕಂತ. ಏನ್ ತಗೊಳ್ಳೋದೈತೆ? ಏನ್ ತಗೊಳ್ಳೋದಿದ್ರೆ ಆಕಿ ರೊಕ್ಕದಾಗ ತಗೋಣ. ಅದು ಆಕಿ ಒಬ್ಬಿಕೆ ಹೋಗ, ನೀ ಅನ್ಕೊಂಟಿ? ನಾನು ನಿಮ್ಮಪ್ಪ ಏನ್ ಚಂದಕ್ಕೆ ಬಂದೇವ ಅಂತ ಮಾಡಿಯಾ? ಇಲ್ಲಡ, ಇಂಥವೆಲ್ಲ ನನ್ನಂತೆಲ್ಲ ಹಚ್ಚಬೇಡ. ಎಲ್ಲಿ ಹೋಗಂಗಿಲ್ಲ ಅಟ್ಟೆ ನೀನು. ಹಂಗಂದ್ರೆ ಹಿಂಗವ? ಇದು ಒಳ್ಳೆ ಕಥೆ ಆಯ್ತು ಬಿಡು ನಿಂದ. ಏನಪ್ಪ ತೀರ ಮಾಡ್ತೀರಪ್ಪ ನೀವರ. ತೀರ ಅಂದ್ರೆ ತೀರ ಮಾಡ್ತೀರಿ. ಹೊಟ್ಟಿಗೆ ಅನ್ನ ತಿಂತೀರಿ, ಏನು ತಿಂತೀರಿ ಬಡೆಗಳು ನೀವು. ಒಟ್ಟ ಕಟ್ಕೊಂಡು ಹೆಂಡತಿ ಹಾಡುತ್ತಾ ಇವ್ರು ಹೊಟ್ಟೆ ಉರ್ಸೋದು ಏನು ಉದ್ದಾರ ಹಾಕಿರಿ. ನೀನು ಆ ಬಿಡಾಡಿ ಸವಾಸ ಬಿಟ್ಟಾಗ ಉದ್ದಾರ ಆಗದಂತ ತಿಕ್ಕೊಂಬಿಡ. ಏನ ನೀನು ಚಲೋ ಆಗದಂತ ತಿಕ್ಕೊಂಬಿಡ. ನೀ 2 ದಿನ ಹಾಕಿ ಕೂಟ ಹಿಂಗೆ ಮಾಡ್ತೀಯ ನೋಡಿ, ನಿನಗೆ ಬಿಟ್ಟಿದ್ದು. ಆಯ್ತವ, ತಪ್ಪ ತಾತ. ಏನ್ ತಪ್ಪಾತ? ಏನ ಈಗ ಏನ್ ತೀರ್ಮಾನ ತಗೊಂಡೆ ಅನ್ನೋದು ನಂಗೆ ಅರ್ಥ ಆಗೋಲ್ತು. ಬರ್ತೇವೆ ತಡೆಯವ. ಏನಪ್ಪ ದೇವ್ರೇ, ಏನಾಚ ಅಂತ ಏನ್ ಮಾಡತ್ತಾರ ಮೇಲೆ? ಅಯ್ಯೋ ದೇವ್ರೇ, ಗಂಡ ಹೆಂಡತಿ ಈಗ ಹಿಂಗಾಸೆ ಹೋದ್ರಲ್ರಿ, ನೋಡ್ಲಿಲ್ಲ ನೀವು? ಈಗ ಬಂದು ಕುಂತ ನೀವು ಮರ ನಾನು. ಹೌದಾ? ಏನ ಪೇಟೆ ತಿರ್ಗಾಡೋದೈತಂತ ಹೋದ್ರು. ಹೌದಾ? ಏನ್ಲಿ ಈಗ ಏನು ಮಾಡೋದು? ನಾವಿಬ್ರು ಇಲ್ಲಿ ಇದ್ದಿದ್ದು ದಂಡಾತನ ಅಂತ ಅನ್ನಿಸ್ತತ್ ನೋಡಿ ನನಗೆ. ಯಾಕ ಸುಮ್ಮನೆ ಹೋಗ್ಬಿಡ ನನ್ನವು. ಅಲ್ರಿ ಹೋಗ್ಬಿಡ ನಾವು ಅಂತೀರಿ, ಹೋಗೋದು ಹೆಂಗೆ ಹೇಳ್ರಿ ನೀವೇ ನೋಡ್ರಿ. ಹೆಂಗೆ ಹೋಗೋದು? ಅಲ್ಲಿ ಹೋಗಿ ಏನಂತ ಉತ್ತರ ಕೊಡಲಿ ನಾನು? ಏನಂತ ಹೇಳಲಿ?
ನನಗೂ ಅದೇ ಒಂಥರ ಆಗ್ಬಿಟ್ಟೈತಿ. ಏನೋ ದೊಡ್ಡದಾಗಿ ಹೇಳಿ ಬಂದ್ವಿ ಅಲ್ಲಿ, ನಾವು ಅದೇ ನೀ ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ. ಈಗ ನೋಡಿದ್ರೆ ಹಿಂಗೆ. ನನಗೂ ಅದ ಹೋಗತ್ಲೆ ಅತ್ತಿ ಏನಾಯ್ತು ಅಂತ ಕೇಳ್ತಾಳೆ. ಏನು ಉತ್ತರ ಕೊಡ್ಲಿ? ಅಲ್ಲ ಇವ ಯಾಕೆ ಈಕಿ ಸವಾಸ ಬಿಡಂಗೇ ಕಾಣಿಸ್ತಿಲ್ಲ. ಹೆಂಗಾರ ಇವ್ರಿಬ್ಬರನ್ನ ಇದು ಮಾಡೋದು? ಆಕಿನೂ ಭಾಳ ಮಳೆ ಮಾಡ್ಯಾಳ್ರಿ ಇವನ್ನ. ಹೆಂಗಂತಂದ್ರೆ ಒಂದು ರೀತಿ ನಾನೇ ನಿನ್ನ ಜಗತ್ತು, ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ, ಇನ್ಯಾರು ಇದು ಮಾಡೋದಲ್ಲ ಅನ್ನೋ ಲೆಕ್ಕಕ್ಕೆ ಒಯ್ದುಬಿಟ್ಟಾಳಕಿ. ಇವನು ಅದನ್ನು ನಂಬ್ಕೊಂಡು ಕುಂತ್ಬಿಟ್ಟಾನ. ಮತ್ತೀಗ ಹೆಂಗೆ ಇವ್ರಿಬ್ಬರನ್ನ ಇದ್ರಲ್ಲೇ ಹೊರ ತರೋದು? ನನಗೂ ಏನೂ ಅರ್ಥ ಆಗೋಲ್ತು. ಹೆಂಗಿದನ್ನೆಲ್ಲ ಬಗೆಹರಿಸ್ತೇನೆ ಏನಪ್ಪ ಯಪ್ಪ. ನನಗೆ ಎಂದು ನನ್ನ ಮನ್ಯಾಗ ಯಾರು ಈ ಥರದ್ದು ಮಾಡಿದ್ದಿಲ್ಲ ಬಿಡು. ಇವೊಬ್ಬ ಯಾಕೆ ಹಿಂಗೆ ಮಾಡಕತ್ತಾನೆ ಏನ? ನಾ ಅಂತಾನಿ ರೊಕ್ಕಕ್ಕೆ ಇವನ್ ಹಿಂದೆ ಬಿದ್ದಾಳಕ್ಕಿ ಅಂತ. ಆಕಿನೂ ದುಡಿತಾಳಲ್ರಿ, ಆಕಿಗೂ ಪಗಾರ ಬರ್ತೈತಂತ. ಅದೇನೋ ದುಡಿತಾಳ ಅನ್ನಲ್ಲ ಅವನು. ಆಕೆ ಯಾಕೆ ರೊಕ್ಕಕ್ಕೆ ಇವ್ ಗಂಟು ಬೀಳ್ತಾಳ? ಹಂಗಲ್ಲದ, ರೊಕ್ಕಕ್ಕೆ ಗಂಟು ಬೀಳ್ತಾಳ ಅಂತಂದ್ರೆ ಮನಿ ಕಟ್ಸ್ಯಾನಲ್ಲ ಇಷ್ಟು ದೊಡ್ಡದು. ಹಿಂಗಾರ ಮಾಡಿ ಲೋನ್ ಮುಟ್ಟ ಸುಮ್ಮನಿದ್ದು, ಲೋನ್ ಮುಟ್ಟಿದ ಮೇಲೆ ಈ ಮನಿ ತನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಅದಾಳಕ್ಕಿ. ನನಗೆ ನಿನ್ನೆ ಅನಿಸ್ತಾ ಐತಿ ಆಕಿ ಮಾತಾಡ ಮಾತನ್ಯಾಗೆ. ಹಂಗಂತೀರ? ಇದ್ರು ಇರ್ಬೋದ್ರಿ, ಹೇಳಕ್ಕಾಗಲ್ಲ ಯಾವ ಹೊತ್ತಾಗ ಯಾವ ಹಾವೈತೆ ಅಂತ ಹೆಂಗೆ ಹೇಳೋದು? ನೀವು ಹೇಳೋದು ನಿಜ ಅಲ್ಲ? ಹಂಗಾರೆ ಏನು ಮಾಡೋದಂತೀರಿ? ಮನಿ ಯಾಕೆ ಹೆಸರಿಗೆ ಮಾಡಬೇಡ ಅಂತ ಬೈಲೇನ ಅವಂಗ? ಹುಚ್ಚು ಮೂಳಿ ಗಿಡ್ಡ ಮೂಳಿ. ಕರೇನ ಹುಚ್ಚು ಮೂಳಿನ ನೀನು. ಲೇ ಮನಿ ಅವನ ಹೆಸರಿಗೆ ಆಕೆ ಹೆಸರಿಗೆ ಮಾಡಬೇಡ ಅಂತ ನೀ ಬೈದ್ರೆ ಅವ ಅದನ್ನು ಕೇಳ್ತಾನ, ನಂಬ್ತಾನ. ಸುಮ್ ನೀರು ಅಕಸ್ಮಾತ್ ಆಕಿ ತಲೆಯಾಗ ಐಡಿಯಾ ಇಲ್ಲ ಅಂದ್ರೆ ನಾವ ಕೊಟ್ಟಂಗಕತಿ. ಅದಲ್ಲ ಈಗ ಬಂದಿರೋದು. ಮನಿ ಆಕೆ ಹೆಸ್ರಿಗೆ ಆಕತ್ತು, ಅವನ ಹೆಸ್ರಿಗೆ ಆಕತ್ತು, ಅದು ಬೇರೆ ಮಾತು. ಆದ್ರೆ ಇದು ಅವಂಗೆ ಗೊತ್ತಾಗಬೇಕು. ಈ ಸತ್ಯ ಅವಂಗೆ ಗೊತ್ತಾಗಬೇಕಲ್ಲ. ಈಗ ಏನು ಮಾಡ್ಬೇಕಂತೀರಂಗಾರ? ಅವ ಬರಲಿ ಮೊದ್ಲು ಅವಂಗೆ ಹಿಂಗೈತ್ ನೋಡಪ್ಪ, ನನಗೆ ಯಾಕೆ ಹಿಂಗೆ ಅನ್ಸಕತ್ತೈತಿ ಅಂತೇಳಿ ತಿಳಿಸಿ ಹೇಳೋಣ. ತಿಳಿಸಿ ಹೇಳಿ ಏನು ಈ ಮನಿನ ನಮ್ಮ ಹೆಸ್ರಿಗೆ ಮಾಡ ಅಂತ ಕೇಳೋನು. ಮಾಡೇ ಕಂತು ಕಟ್ಕೊ ನೀನು ಅಂತೇಳಿ ಹೇಳೋಣ. ಅವಾಗ ಅವ ಯಾಕೆ ಏನಂತಾನ ಅವಾಗ ಹೇಳೋನು, ಹಿಂಗೈತಿ ಮಾಡ್ತೀಯ ಬಿಡ್ತೀಯ, ಆದ್ರೆ ಮಾಡ್ತೀನಿ ಅಂತ ಹೇಳಿ ಸಾಕು. ಇದಕ್ಕೆ ನಿನ್ನ ಹೆಂಡ್ತಿ ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋಣ. ಹೆಂಡ್ತಿಯೆಲ್ಲ ಇಟ್ಕೊಂಡಕ್ಕಿ ಏನು ಹೇಳ್ತಾಳ ಅಂತೇಳಿ ನಮಗೆ ಗೊತ್ತಾಗಬೇಕು. ಒಂದು ಸಲ ಈ ಕೆಲಸ ಮಾಡು ಅಂತೇಳಿ ಹೇಳ್ಬೇಕು. ರೀ ನಿಮ್ಮ ತಲೆ ಅಂದ್ರೆ ತಲೆ ಬಿಡ. ಅವ್ವ ಏನೈತ್ರಿ ಈ ತಲೆಯಾಗ? ಒಳ್ಳೆ ಹಿಡೀರಿ. ಚಲೋ ಆಗ್ತಾರಂಗಾರ. ಈಗ ಯಾವಾಗೂ ಹಂಗ ಇವನ ಬೇಕು ಅಂತಾಳ. ನಾನು ನೋಡ್ತೀನಿ. ಹಿಂಗಾರ ಮಾಡಿ ನನ್ನ ಮಗನಿಂದ ದೂರ ಮಾಡ್ಬೇಕು. ಅಕ್ಕ ಅಲ್ಲಿಂದ ಏನಾರ ಫೋನ್ ಬಂದಿತ್ತಾ? ಫೋನ್ ಬಂದಿತ್ತು. ಅತ್ತಿಯರು 4 ದಿನ ಬಿಟ್ಟು ಬರ್ತೀನಿ ಅಂತ ಹಚ್ಚಿದ್ರುವ. ಈಗ ನಿನ್ನ ಜೊತೆಗೆ ಈಕಿಗೆ ಮಕ್ಕೋ ಅಂತ ಹೇಳ್ಯಾರ. ನಾ ಮಕ್ಕೋಬೇಕಂತ? ಮತ್ತೆ ನೀನು ಮಕ್ಕೋಬೇಕಂತೆ? ಆಯ್ತು, ಮಕ್ಕೊಂತೀನಿ ತಗೋ. ಬೇಡ ಪಾಪ, ನೀವು ಯಾಕೆ ತ್ರಾಸ ತೊಗೊತೀರಿ? ಇಲ್ಲ 1-2 ದಿನ ಆಯ್ಕೆ ಮಕ್ಕೋತಾಳ, 1-2 ದಿನ ನಾ ಮಕ್ಕೋತೀನಿ. ಆಮೇಲೆ ಅತ್ತಿಯರೇ ಬರ್ತಾರಂತೆ. ಅವ್ರು ಅಂದರು ಒಂದು ಸ್ವಲ್ಪಕ್ಕೆ ಬೇಜಾರ್ನಾಗದಾಳ, ಒಂದು ಸ್ವಲ್ಪ ಜೊತೆಗಿರಕ್ಕಿಗೆ ಅಂತ ಹೇಳಿದ್ರು. ಅದು ಕರೆ ಅನ್ನ. ನಾವಿರ್ತೇವೆ ತಗೋ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನು? ಹೌದೌದು, ಆಕಿ ತಪ್ಪತ್ಲೆ ನಾನು ಆ ತಪ್ಪತ್ಲೆ ಹಾಕಿರ್ತೀವಿ. ಯಾಕೆ ನಾ ಏನಾರ ಮಾಡ್ಕೊತೀನಿ ಅಂತೇಳಿ ಅತ್ತಿಯವ್ರಿಗೆ ಹೆದರಿಕೆನ. ಅದಕ್ಕೆ ನಿಮ್ಮಿಬ್ರಿಗೂ ಇರು ಅಂತ ಹೇಳಾರಿಲ್ಲಲ್ಲ. ಅದಕ್ಕೆ ಯಾಕೆ ಹಂಗೆಲ್ಲ ತಿಳ್ಕೊಂತಿ? ಹಾಗೇನಲ್ಲ, ಬೇಜಾರಾಗಬಾರ್ದು ನಿನಗೆ. ನಿನ್ನ ಜೊತೆಗೆ ಮಾತಾಡ್ಕೊಂತಿರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ನಾನು ನಮ್ಮ ಮನೆಗೆ ಹೋಗ್ತೇನಂದ್ರೂ ಕೇಳಂಗಿಲ್ಲ ನೀವು. ಮನೆಗೆ ಹೋಗ್ಬಿಟ್ರೆ ಎಲ್ಲ ಬಗೆ ಬಿಡ್ತೇನೆ. ಈಗ ನೀವು ಒಬ್ಬಕ್ಕೆ ಕೇಳಾಕತ್ತಿ, ಆಮೇಲೆ ಅವರು ಹತ್ಕೊಂಡು ಕುಂದಿರ್ತಾರೆ ನೋಡಿ ನಿನ್ನ ಜೊತೆಗೆ. ನಾನು ಬಿಟ್ಟು ಇನ್ನೊಬ್ಬಕ್ಕೆ ಬೇನಿಂದ ಓದಕ್ಕೆ ಹೋದವ್ನ ಕರ್ಕೊಂಡು ನಾನಾರ ಏನು ಮಾಡಲಿ? ಅವನ ಜೊತೆ ಜೀವನ ಮಾಡಂದ್ರೆ ನಾ ಹೆಂಗೆ ಜೀವನ ಮಾಡಲಿ? ನನಗೂ ಇಷ್ಟ ಇಲ್ಲ ಮಾಡೋಕ್ಕೆ. ಸುಳ್ಳು ಇಷ್ಟ ಇಲ್ಲಾರ್ದ ಅದನ್ನು ನಿರ್ವಹಣೆ ಹೋಗ್ರಂತೇಳಿ ನನಗೇನು ಅವಶ್ಯಕತೆ ಇಲ್ಲ. ಹಾಗೆಲ್ಲ ಯಾಕೆ ಮಾತಾಡ್ತಿ? ಏನಾಗಲ್ಲ, ಸುಮ್ಮನಿರು. ಅತ್ತಿಯರು ಹೋಗ್ಯಾರಂದ್ಮೇಲೆ ಅದನ್ನು ಕರೆಕ್ಟ್ ಮಾಡೇ ತೊಗೊಂಬರ್ತಾರೆ. ನೀ ಏನು ತಲೆ ಕೆಡ್ಸ್ಕೊಳಕೋಬೇಡ. ಏನು ತೊಗೊಂಬರ್ತಾರ ಏನು ದೇವರಿಗೆ ಗೊತ್ತು. ಆದರೂ ಅತ್ತಿಯವರು ನಿಮ್ಮ ಮಾವಾರನಾತು ಅಂದರೆ ನಿಮ್ಮ ಗಂಡನಾತು ಅಕ್ಕನ ಗಂಡನಾತು ಚಲೋ ಬೆಳೆಸ್ಯಾರ. ಆದರೆ ಇವ್ರನ್ನ ಸರಿ ಬೆಳೆಸಿಲ್ಲ. ಹಾಗೆಲ್ಲ ಅನ್ಬೇಡ, ಸರಿ ಬೆಳೆಸಿಲ್ಲ ಅಂತ. ನಿಂಗೆ ಹೆಂಗೆ ಗೊತ್ತು ಸರಿ ಬೆಳೆಸಿಲ್ಲ ಅಂತೇಳಿ? ಏನಿಲ್ಲ, ಅವ್ರೆಲ್ಲರನ್ನೂ ಬೆಳೆಸಂಗೆ ಬೆಳೆಸಿರೋದು. ಇವರು ಪ್ಯಾಟಿಗೆ ಹೋಗಿಲ್ಲ, ಏನು 16 ಹುಡುಗಿಯಾರು ಕಂಡಿಲ್ಲ. ಇಲ್ಲೇ ಇದಾರ ಮದುವೆ ಮಾಡತ್ಲೆ ತಣ್ಣಗದಾರ ಬಾಯಿ ಮುಚ್ಕೊಂಡು. ಇವು ಏನು ಚಂದ ಹುಡುಗಿಯಾರು ಕಾಣತ್ಲೆ, ಇವ್ರೇನು ಹಲ್ಲು ಕಿಸಿಯಲ್ಲ ಅಂತ ಮಾಡಿ ಏನು ಎಲ್ಲ ಕಿಸಿತಾರೆ ಹಲ್ಲು ಆತು. ಆದ್ರೆ ಅದು ಹಂಗಲ್ಲ. ಅಲ್ಲೇ ಹೋಗ್ಯಾರ, ತಳಕ್ ಬಳಕ್ ಹುಡುಗಿಯಾರು ನೋಡ್ಯಾರ, ಏನೋ ಮನಸ್ಸಾಗೈತಿ. ಅದಕ್ಕೆ ಸ್ವಲ್ಪ ಮನುಷ್ಯ ಕೈ ತಪ್ಪೈತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಮೊದ್ಲು ಹಂಗಿದ್ದಿದ್ದಿಲ್ಲ ಅವರು, ಇತ್ತಿತ್ತಾಗ ಸ್ವಲ್ಪ ಹಂಗಾಗ್ಯಾರ. ಏನಪ್ಪ ಏನು ಮೊದ್ಲು ಹಂಗಿದ್ದಿದ್ದಿಲ್ಲ ಅಂದ್ರೆ ಈಗ ಒಳ್ಳೆ ಆಗ್ಯಾರಲ್ಲ.
ಮೊದ್ಲು ಹಂಗಿಲ್ಲ ನಾ ಇವ ಇದ್ದಿದ್ದಿಲ್ಲನ ಈಗ ಅದಾರಲ್ಲ ಆತೀಗ ಅವ್ರು ಬರ್ತಾರೆ ತಗೋ ನಡಿ ಈಗ ಇದು ಇಬ್ರು ಮಕ್ಕರೇ ನಾ ಹೋಗ್ತೇನೆ ಹುಡುಗ ಒಂದೈದು ಕೊನೆಗೆ ಇವರು ಬರೋ ಹೊತ್ತದು ಬಂದ್ರೆ ಅಂತ ಆಟ ಹಚ್ಕೊಡ್ಬೇಕು ಅದಕ್ಕೆ ಬೇಜಾರು ಮಾಡ್ಕೋಬೇಡ ನಾನು ಅಕ್ಕ ಇದ್ಲಂತ ಏನು ಮಾತಾಡಲಿಲ್ಲ ಮೊದ್ಲು ನನ್ನ ಗಂಡು ಏನು ಅನ್ಕೊಂಡ್ರೆ ಅಷ್ಟು ಇಷ್ಟ ಆಯ್ತು ಅಂತ ಮಾಡಿಯ ಲವ್ ಮ್ಯಾರೇಜೇ ಆದರೆ ಫಸ್ಟ್ ಮದುವೆ ಆದೋಸ್ತ್ರಾಗ ಎಲ್ಲಾದು ಭಿನ್ನಾಭಿಪ್ರಾಯ ಅಂತ ಬರ್ತಿದ್ವಲ್ಲ ಅವಾಗ ನೀನು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅಂತಿದ್ದೆ 20 ಸಲ ಈಗ ಅನ್ನಲ್ಲ ಹಂಗೆ ಒಂದೊಂದು ಸಲ ಹಂಗಾಗಿರ್ತೈತಿ ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಏನು ಮಕ್ಕೋ ಈಗ ನಾನು ಬರ್ತೇನೆ ಇದು ಮಾರಿ ತೊಳ್ಕೊಂಬರ್ತೇನೆ